ವೆಡ್ಡಿಂಗ್, ದೀವಾಲಿ ಮತ್ತು ನಿಮ್ಮ ಅಜ್ಜಿಯವರ ಮನಿ ಸೇವಿಂಗ್ ಟೆಕ್ನಿಕ್. ಇದರಲ್ಲಿ ಯಾವುದು ಕಾಮನ್? ಗೋಲ್ಡ್. ಹೌದು, ನನಗೂ ಗೊತ್ತು. ನಾವು ಇಂಡಿಯನ್ಸ್ಗೆ ಗೋಲ್ಡ್ ಅಂದರೆ ಇಷ್ಟ ಅಂತ ನೀವು 1000 ಸತಿ ಕೇಳಿರ್ತೀರ. ಆದರೆ ನಮ್ಮ ಲವ್ ಫಾರ್ ಗೋಲ್ಡ್ ಕೇವಲ ಒಂದು ಟಾಕ್ಸಿಕ್ ಅಬ್ಸೆಷನಾ ಅಥವಾ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನಾ? ಎಸ್ಪೆಷಲಿ ಪ್ರತಿ ಒಂದು ದಿವಸನೂ ಗೋಲ್ಡ್ ಪ್ರೈಸಸ್ ನ್ಯೂ ರೆಕಾರ್ಡ್ಸನ್ನು ಬ್ರೇಕ್ ಮಾಡುವಾಗ. ಫಸ್ಟ್ ಕೆಲವು ಕಾಂಟೆಕ್ಸ್ಟ್ ಅನ್ನು ನೋಡೋಣ. ಇಂಡಿಯಾ ಮಾತ್ರನೇ ಗೋಲ್ಡ್ ಲವಿಂಗ್ ದೇಶ ಅಲ್ಲ. ಆ್ಯಕ್ಚುಲಿ ನಾವು ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ಕನ್ಸ್ಯೂಮರ್ ಆಗಿ ಇದ್ದೀವಿ. ನಮಗೆ ಗೋಲ್ಡ್ ಅಂದರೆ ಮೋಸ್ಟ್ಲಿ ಜ್ಯುವೆಲ್ರಿನೇ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ವರ್ಲ್ಡ್ಸ್ ಗೋಲ್ಡಲ್ಲಿ 11% ಅಷ್ಟು ಇಂಡಿಯನ್ ವುಮನ್ ಹೋಲ್ಡ್ ಮಾಡ್ತಿದ್ದಾರೆ. ಆದರೆ ಇದು ಕೇಳಕ್ಕೆ ಚೆನ್ನಾಗಿರೋ ಥರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಜ್ಯುವೆಲ್ರಿ ಆ್ಯಕ್ಚುಲಿ ಒನ್ ಆಫ್ ದ ವರ್ಸ್ಟ್ ವೇ. ಅದು ಯಾಕೆ ಅಂತ ನೋಡೋಣ. ಗೋಲ್ಡ್ನ ರೋಲ್ ಏನು? ಪವರ್ ಕಟ್ ಆಗಿರೋ ಸಮಯಕ್ಕೆ ಹೇಗೆ ನಿಮ್ಮ ಜನರೇಟರ್ ಬ್ಯಾಕಪ್ ಆಗಿರುತ್ತೋ ಅದೇ ರೀತಿ ನಿಮ್ಮ ಹಣಕ್ಕೆ ಗೋಲ್ಡ್ ವರ್ಕ್ ಮಾಡುತ್ತೆ. ಯಾವಾಗ ಇನ್ಫ್ಲೇಷನ್ ರೈಸ್ ಆಗುತ್ತೋ, ಮಾರ್ಕೆಟ್ಸ್ ಕ್ರ್ಯಾಶ್ ಆಗುತ್ತೋ ಅಥವಾ ಗ್ಲೋಬಲ್ ಕ್ರೈಸಿಸ್ ಹಿಟ್ ಆಗುತ್ತೋ ಆವಾಗ ಗೋಲ್ಡ್ ಪ್ರೈಸಸ್ ಶೂಟಪ್ ಆಗುತ್ತೆ. ಉದಾಹರಣೆಯಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಣ. 2008 ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್. ವರ್ಲ್ಡ್ ವೈಡ್ ಸ್ಟಾಕ್ ಮಾರ್ಕೆಟ್ಸ್ ಕ್ರ್ಯಾಶ್ ಆದಾಗ ಗೋಲ್ಡ್ ಪ್ರೈಸಸ್ 16% ಅಷ್ಟು ಜಂಪ್ ಆಯಿತು. 2020 ಕೋವಿಡ್ ಕ್ರ್ಯಾಶ್. ನಿಫ್ಟಿ 50% ಅಷ್ಟು ಕೆಳಗೆ ಹೋಯಿತು. ಆದರೆ ಗೋಲ್ಡ್ ಸುಮಾರು 30% ರಿಟರ್ನ್ಸ್ ಅನ್ನು ನೀಡಿತು. ಪ್ಯಾಟರ್ನ್ ಅನ್ನು ನೀವು ನೋಟಿಸ್ ಮಾಡಿದ್ರಾ? ಇದು ಯಾಕೆ ಆಯಿತು? ಫಸ್ಟ್ ರೀಸನ್ ಏನಂದರೆ ಗೋಲ್ಡ್ ಇನ್ಫ್ಲೇಷನ್ ಪ್ರೂಫ್. ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಾಗ ಪರ್ಚೇಸಿಂಗ್ ಪವರ್ ಆಫ್ ಮನಿ ಡಿಕ್ರೀಸ್ ಆಗುತ್ತೆ, ಆದರೆ ಗೋಲ್ಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್, ಗೋಲ್ಡ್ಗೆ ಸ್ಟಾಕ್ ಮಾರ್ಕೆಟೊಂದಿಗೆ ಯಾವುದೇ ಕನೆಕ್ಷನೂ ಇಲ್ಲ. ಸ್ಟಾಕ್ಸ್ ಕ್ರ್ಯಾಶ್ ಆದರೆ ಗೋಲ್ಡ್ ಒಂದ ಸ್ಟೇಬಲ್ ಆಗಿರುತ್ತೆ ಅಥವಾ ಇನ್ಕ್ರೀಸ್ ಆಗುತ್ತೆ. ಮಾರ್ಕೆಟಲ್ಲಿ ಪ್ಯಾನಿಕ್ ಇದ್ದರೆ ಜನರು ಸ್ಟಾಕ್ಸಿಂದ ಹಣವನ್ನು ತಗೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಥರ್ಡ್, ಸೆಂಟ್ರಲ್ ಬ್ಯಾಂಕ್ಸ್ ಮತ್ತು ಬಿಗ್ ಇನ್ವೆಸ್ಟರ್ಸ್ಗಳು ಕಷ್ಟದ ಸಮಯದಲ್ಲಿ ಗೋಲ್ಡ್ ಹೋರ್ಡಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅದಲ್ಲದೆ US ಡಾಲರ್ನ ಡಿಪೆಂಡೆನ್ಸಿಯನ್ನು ಯಾವಾಗ ಒಂದು ದೇಶ ಕಡಿಮೆ ಮಾಡಬೇಕು ಅಂತ ಅನ್ಕೊಳ್ಳುತ್ತೋ ಆವಾಗ ಅದರ ಗೋಲ್ಡ್ ರಿಸರ್ವ್ಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಬ್ಯಾಂಕ್ಸ್ ಮತ್ತು ಬಿಲಿಯನರ್ಸ್ ಗೋಲ್ಡ್ ಅನ್ನು ಟ್ರಸ್ಟ್ ಮಾಡಿದ್ರೆ ನೀವು ಟ್ರಸ್ಟ್ ಮಾಡಬೇಕಾ? ಇಲ್ಲೇ ತುಂಬ ಜನ ತಪ್ಪು ತಿಳ್ಕೊಳ್ಳೋದು. ಜ್ಯುವೆಲ್ರಿಯನ್ನು ಪಡೆಯೋದು ಇನ್ವೆಸ್ಟ್ಮೆಂಟ್ ಅಲ್ಲ. ಉದಾಹರಣೆಗೆ ನೀವು 50,000 ರುಪೀಸ್ ಗೋಲ್ಡ್ ನೆಕ್ಲೆಸ್ ಅನ್ನು ತೊಗೊಂಡಿದ್ದೀರಾ. 10 to 15% ಅಷ್ಟು ಮೇಕಿಂಗ್ ಚಾರ್ಜಸ್ ಮತ್ತು GST ಅನ್ನು ಪೇ ಮಾಡ್ತೀರಾ. ಮತ್ತು ಅದನ್ನು ಸೆಲ್ ಮಾಡೋಕ್ಕೆ ಹೋದಾಗ 5 to 10% ಅಷ್ಟು ರೀಸೇಲ್ ಡಿಡಕ್ಷನ್ಸ್ ಅಲ್ಲಿ ನೀವು ಕಳ್ಕೊಳ್ತೀರಾ. ಸೊ ರೈಟ್ ವೇ ಏನು? ರೈಟ್ ವೇಯಲ್ಲಿ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಿದ್ರೆ ಈ ಆಪ್ಷನ್ಸ್ ಅನ್ನು ಫಾಲೋ ಮಾಡಿ. ಗೋಲ್ಡ್ ಮ್ಯೂಚುವಲ್ ಫಂಡ್ಸ್. ಗೋಲ್ಡ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವ ಪ್ರೊಫೆಷನಲಿ ಮ್ಯಾನೇಜ್ಡ್ ಫಂಡ್ಸೇ ಇದು. ಗೋಲ್ಡ್ ETFs ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಸ್ಟಾಕ್ಸ್ ಥರ ಬೈ ಅಥವಾ ಸೆಲ್ ಅಷ್ಟೇ, ಇದಕ್ಕೆ ಸ್ಟೋರೇಜ್ ಬೇಕಾಗಿಲ್ಲ. ನೆಕ್ಸ್ಟ್, ಡಿಜಿಟಲ್ ಗೋಲ್ಡ್. ಇದು ಆನ್ಲೈನಲ್ಲಿ ತಗೊಳ್ಳೋದು ಅಂದರೆ ಡಿಜಿಟಲಿ ಸ್ಟೋರ್, ಆದರೆ ಸ್ಟೋರೇಜ್ ಕಾಸ್ಟ್ ಅಪ್ಲೈ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅನ್ನು ಚೆಕ್ ಮಾಡಿ. ಸೊ ಗೋಲ್ಡ್ ಅನ್ನು ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಆಗಿ ನೀವು ಹೇಗೆ ನೋಡ್ತೀರಾ ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಹೆಚ್ಚು ಫಿನಾನ್ಷಿಯಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.